ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು 20/30 ಸೌತ್ ಫೇಸಿಂಗ್ ಮೇನ್ ಗೇಟು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇರುವಂಥ BDA ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಮನೆ ಮುಂದೆಗಡೆ ಇರುವಂಥ ಟಾರ್ ರಸ್ತೆ ತುಂಬ ಚೆನ್ನಾಗಿದೆ ಹಾಗೂ ವೈಡಾಗೂ ಇದೆ. ಮತ್ತು ತಂಪಾಗಿರುವ ವಾತಾವರಣ, ಹೊಂಗೆ ಮರಗಳಿಂದ ಕೂಡಿರುವಂಥ ರಸ್ತೆ ಮತ್ತು ಪರಿಸರ ಇದಾಗಿದ್ದು, ಇದರ ಮಧ್ಯೆ 20/30 BDA ಸೌತ್ ಫೇಸಿಂಗ್ ಮೇನ್ ಗೇಟು ಹಾಗೂ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇರುವಂಥ ಮನೆ ಇದಾಗಿರುತ್ತೆ ಸ್ನೇಹಿತರೆ. ಈ ಮನೆ ಫ್ರಂಟ್ ಎಲಿವೇಶನ್ ಬಂದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಮನೆಯ ಫ್ರಂಟ್ ಎಲಿವೇಶನ್ ಆಗಿರುತ್ತೆ ಹಾಗೂ 2 ಬಾಲ್ಕನಿಗಳು ಹಾಗೂ ಫಸ್ಟ್ ಫ್ಲೋರಲ್ಲಿ ಏನು ಕಾಣಿಸ್ತಾ ಇದೆ ಅದು ನ್ಯಾಚುರಲ್ ವಾಲ್ ಕ್ಲೈಂಟ್ ಆಗಿದ್ದು, ಸೊ SS ಜೊತೆ ಫಂಡರ್ಮ್ಯಾಕ್ಸ್ 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದಾರೆ ಮತ್ತು ಮನೆ ಹೆಸರನ್ನ ಹಾಕೊಳ್ಳೋದಕ್ಕೆ ಜಾಗನೂ ಬಿಟ್ಟಿದ್ದಾರೆ. ಸೊ ಸಿಂಪಲ್ಲಾಗಿ ಗ್ರಾನೈಟಿಂದ ತುಂಬ ಚೆನ್ನಾಗಿ ಡಿಸೈನ್ ಮಾಡಿರುವಂಥದ್ದು. ಇದು ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಫ್ರಂಟ್ ಎಲಿವೇಶನ್ನು, ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಇದಾಗಿದೆ. ಇದು ಸೌತ್ ಫೇಸಿಂಗ್ ಎಲಿವೇಶನ್ ಆಯಿತು. ಹಾಗೂ ಈಸ್ಟ್ ಫೇಸಿಂಗು ಕೂಡ ತೋರಿಸ್ತೀನಿ ನಿಮಗೆ. ಇದು ಈಸ್ಟ್ ಫೇಸಿಂಗು ಕೂಡ ನೋಡ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಬಿಲ್ಡಿಂಗ್ನ ಹೊರಗಡೆ ಮತ್ತು ಫ್ರಂಟ್ ಎಲಿವೇಶನ್ ಮತ್ತು ಟಾರ್ ರಸ್ತೆ ಎಲ್ಲ ಹೇಗಿದೆ ಅಂತ. ಸೊ ಹಾಗಿದ್ರೆ ಒಳಗಡೆ ಹೋಗಿ ಏನೇನು ಅಮ್ಯುನಿಟೀಸ್ ಇದೆ ಅಂತ ಎಲ್ಲ ನೋಡೋಣ ಬನ್ನಿ. ನಿಮಗೆ 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದು, 1 ವಾಕಬಲ್ ಗೇಟ್ ಕೊಟ್ಟಿರ್ತಾರೆ. ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಪಾರ್ಕಿಂಗ್ ಲೇಔಟು ಈ ರೀತಿ ಕಾಣಿಸುತ್ತೆ. ವಾಲ್ ಕ್ಲೈಂಟ್ ಎಲ್ಲ ನಿಮಗೆ 2x4 ವೆಟ್ರಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಕಂಪ್ಲೀಟಾಗಿ 2x4 ವೆಟ್ರಫೈಲ್ ಟೈಲ್ಸ್ನ ಯೂಸ್ ಮಾಡಿರುವಂಥದ್ದು. ಹಾಗೂ ನಿಮ್ಮಲ್ಲಿ EV ವೆಹಿಕಲ್ಸ್ ಏನಾದರೂ ಇತ್ತು ಅಂದರೆ ನಿಮ್ಗೆ ಅಲ್ಲಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ನ ಬಿಟ್ಟಿದ್ದಾರೆ. ಸೊ ಚಾರ್ಜಿಂಗ್ ಏನು ತೊಂದರೆ ಇಲ್ಲ, ಆ ರೀತಿ ಇದೆ. ಸೊ ಆರಾಮಾಗಿ ಏನಿಲ್ಲ ಅನ್ನೋ ಒಂದು ದೊಡ್ಡ ಯುನೋವಾ ಅಂತ ಕಾರನ್ನು ನಿಲ್ಲಿಸ್ಕೊಂಡು ಅಕ್ಕಪಕ್ಕ ತುಂಬ 2 ವೀಲರ್ಸ್ನ ನಿಲ್ಲಿಸ್ಕೋಬೋದು. ಇಲ್ಲ ನಿಮ್ಮಲ್ಲಿ 2 XUV ಕಾರ್ಗಳಿದೆ ಅಂತಂದರೆ ಆರಾಮಾಗಿ ನಿಲ್ಲಿಸ್ಕೋಬೋದು. 2 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ನೂ ಕೂಡ ನಿಲ್ಲಿಸ್ಕೋಬೋದು. ಹಾಗಿದ್ರೆ ಬನ್ನಿ, ಪಾರ್ಕಿಂಗ್ ಲೇಔಟಲ್ಲಿ ಏನೇನು ಅಮ್ಯುನಿಟೀಸ್ ಏನೇನು ಫೆಸಿಲಿಟೀಸ್ ಇದೆ ಅಂತ ನೋಡ್ಕೊಳ್ತಾ ಹೋಗೋಣ. ಮೊದಲಿಗೆ ಅಲ್ಲೇನು ಅಗ್ನಿಮೂಲೆ ಕಾಣಿಸ್ತಾ ಇದೆ, ಅಗ್ನಿಮೂಲೆಯಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡನ್ನು ಬಿಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಕೆಳಗಡೆ ನಿಮಗೆ ಕಾವೇರಿ ಪ್ರೊವಿಷನ್ ಕೂಡ ಇದೆ. ಇನ್ನೂ ಕಾವೇರಿ ತೊಗೊಳ್ತಾರೆ. ಮತ್ತು ತನ್ನದೇ ಆದಂಥ ಸ್ವಂತ ಬೋರ್ ಇದ್ದು 1250 ಅಡಿ ಡೆಪ್ತ್ ಹೋಗಿದೆ ಮತ್ತು 9,500 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಇದೆ. ಮತ್ತು ಗ್ಯಾಸ್ ಪ್ರೊವಿಷನ್ನು ಕೂಡ ಇಲ್ಲೇ ಸ್ಟೇರ್ ಕೇಸ್ ಕೆಳಗಡೆ ಮಾಡಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಲ್ಲ. ಇದು ಗ್ಯಾಸ್ ಪ್ರೊವಿಷನ್ ಮಾಡಿ ಕೊಟ್ಟಿರ್ತಾರೆ ಒಳಗಡೆ. ಅದಕ್ಕೆ ಬೇಕಾದಂಥ ಸೇಫ್ಟಿ MS ಇಂದೆಲ್ಲ ಮಾಡಿರುವಂಥದ್ದು. ಸೊ ಈ ಕಡೆಯಿಂದ ನೋಡೋದಾಯಿತು ಅಂದರೆ ಪಾರ್ಕಿಂಗ್ ಲೇಔಟ್ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಮತ್ತು ಫಾಲ್ ಸೀಲಿಂಗ್, POP ಫಾಲ್ ಸೀಲಿಂಗು ಈ ರೀತಿ ಇದೆ. ಮತ್ತು ಬಿಲ್ಡಿಂಗ್ನ ಬ್ಯಾಕ್ ಸೈಡ್ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ತೋರಿಸ್ತೀನಿ ಅದನ್ನು ಕೂಡ. ಅದಕ್ಕೆ MS ಗೇಟ್ ಕೊಟ್ಟಿದ್ದಾರೆ, ಮೀನ್ಸ್ ಡೋರ್ ಕೊಟ್ಟಿದ್ದಾರೆ. ಡೋರ್ ಓಪನ್ ಮಾಡಿ ಹೊರಗಡೆ ಬಂದರೆ ನೋಡ್ತಾ ಇದ್ದೀರಲ್ಲ, ಹಿಂದೆಗಡೆ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿರುವಂಥದ್ದು. ಯಾವುದು ಏನು ತೊಂದರೆ ಇಲ್ಲ. ಅದು ಬೋರ್ ಆಗಿದ್ದು, ಇದು ಸಂಪಾಗಿರುತ್ತೆ. ಸೊ ಇದಿಷ್ಟು ಪಾರ್ಕಿಂಗ್ ಲೇಔಟ್ನ ಮಾಹಿತಿ ಆಗಿದೆ. ಈಗ ನಾವು ಪಾರ್ಕಿಂಗ್ ಲೇಔಟಿಂದ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೀರಾ, ಗ್ರಾನೈಟ್ ಯೂಸ್ ಮಾಡಿ ಸ್ಟೈರ್ ಕೇಸ್ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ SS ಜಿಂದಾಲಲ್ಲಿ ರೈಲಿಂಗ್ಸ್ ಕೂಡ ಕೊಟ್ಟಿರುವಂಥದ್ದು. ಸೊ ನಿಮಗೆ 3 ಫೀಟ್ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಸಿಗುತ್ತೆ ನೋಡಿ. ನಾವು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ವ್ಯೂ ಈ ರೀತಿ ಕಾಣಿಸುತ್ತೆ. ಮತ್ತು ಫಾಲ್ ಸೀಲಿಂಗು. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ ಸ್ನೇಹಿತರೆ. ಈಸ್ಟ್ ಫೇಸಿಂಗ್ ಮೇನ್ ಡೋರು ಕಂಪ್ಲೀಟಾಗಿ ಟೀ ಕುಡ್ದೇ ಆಗಿರುತ್ತೆ. ಬನ್ನಿ ಡೋರ್ ಓಪನ್ ಮಾಡಿ ಹೋಗೋಣ. ಡೋರ್ ಓಪನ್ ಮಾಡ್ತಿದ್ದಂಗೆ ಆಪೋಸಿಟ್ ನಿಮಗೆ ಹಾಲ್ ಸಿಗುತ್ತೆ.
ಎದುರುಗಡೆನೆ ಡೋರ್ ಆಪೋಸಿಟ್ಟು ನಿಮಗೆ ಹಾಲು ಮತ್ತು ಫಾಲ್ ಸೀಲಿಂಗು ನೋಡ್ತಾ ಇದ್ದೀರಲ್ಲ. ಹಾಗೂ ಟಿ ವಿ ಯೂನಿಟ್ ಅಂತೂ ನಿಮಗೆ ಬೊಂಬಟಾಗಿದೆ ನೋಡಿ. ಇದು ನಿಮಗೆ ನಾರ್ತ್ ಫೇಸ್ ಮಾಡಿಕೊಂಡು ಟಿ ವಿನ ನೋಡೋ ರೀತಿ ನಿಮಗೆ ಟಿ ವಿ ಯೂನಿಟ್ನ ಕೊಟ್ಟಿದ್ದಾರೆ. ಅಂದರೆ ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ರೈಟ್ ಸೈಡ್ಗೆ ಆದಂಗೆ ಟಿ ವಿ ಯೂನಿಟ್ ಕೊಟ್ಟು ಎರಡು ಕಡೆ ಆ ಕಡೆ ಈ ಕಡೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ವಾಸ್ತು ಪ್ರಕಾರ ಈಶಾನ್ಯ ಮೂಲೆಯಲ್ಲಿ ನಿಮಗೆ ದೇವ್ರ ಮನೆ ಮಾಡಿ ಕೊಟ್ಟಿರುವಂಥದ್ದು. ಇದು ದೇವ್ರ ಮನೆ ಆಗಿರುತ್ತೆ. ದೇವ್ರ ಮನೆಯಲ್ಲಿ ಒಂದು ಗ್ಲಾಸ್ ಫಿಟ್ಟಿಂಗ್ ವರ್ಕ್ ಪೆಂಡಿಂಗ್ ಇರುತ್ತೆ ಮೇಲ್ಗಡೆ ಮತ್ತು ಡೋರ್ಗಳಿಗೆ. ಇದು ದೇವ್ರ ಮನೆ ಆಯಿತು. ಹಾಲಲ್ಲಿ ಡೂಪ್ಲೆಕ್ಸ್ ಆಗಿದ್ದರಿಂದ ಸ್ಟೇರ್ ಕೇಸ್ ಹೋಗಿದೆ. ಸ್ಟೇರ್ ಕೇಸಲ್ಲಿ ಕೆಳಗಡೆ ನಿಮಗೆ ಸ್ಟೋರೇಜ್ನ ಮಾಡಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಲ್ವ, ಅದು ಸ್ಟೋರೇಜ್ನ ಮಾಡಿ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಜಾಗನ ವೇಸ್ಟ್ ಮಾಡಿದಿರ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಮತ್ತು ಇವಾಗ ಆರ್ಚ್ ಏನು ಕಾಣಿಸ್ತಿದೆ, ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಓಪನ್ ಕಿಚನ್ ಇದೆ. ಇದು ಕಿಚನ್ನ ಒಂದು ನೋಟ ಆಗಿರುತ್ತೆ. ಇದು ಕಿಚನ್ ಆಗಿದ್ದು. ಸೊ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ ಮತ್ತು ಮೇಲೆಲ್ಲ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗು. ಮತ್ತು ಈ ಕಡೆ ನೋಡೋದಾಯಿತು ಅಂದರೆ ನಿಮಗೆ ಡೈನಿಂಗ್ ಟೇಬಲ್ನ ಅಲ್ಲಿ ಪ್ಲೇಸ್ ಮಾಡ್ಕೋಬೋದು. ಹಾಗೂ ಒಂದು ಫ್ರಿಜ್ಜನ್ನು ಕೂಡ ಇಟ್ಕೋಬೋದು. ಅದಕ್ಕೂ ಕೂಡ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ, ಗಾಳಿ ಬೆಳಕು ಬರುತ್ತೆ ಡೈನಿಂಗ್ ಟೇಬಲ್ ಆಪೋಸಿಟ್ಟು. ಮತ್ತು ಈ ಸೈಡು ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ UPS ಪಾಯಿಂಟನ್ನು ಕೊಟ್ಟಿರ್ತಾರೆ ನೋಡಿ. ಇಲ್ಲಿ UPS ಪಾಯಿಂಟನ್ನು ಕೊಟ್ಟಿದ್ದಾರೆ. ಹಾಗೂ ಕಿಚನ್ ಬ್ಯಾಕ್ ಸೈಡು ಅಂದರೆ ಆ ಕಡೆ ಆದಂಗೆ ನಿಮಗೆ ಯುಟಿಲಿಟಿ ಏರಿಯಾ ಇದೆ. ಇದಕ್ಕೆ ಗಾಳಿ ಬೆಳಕಿಗೆ MS ಇಂದ CNC ಕಟ್ಟಿಂಗ್ ಮಾಡಿ ಈ ರೀತಿ ಸೇಫ್ಟಿಗೆ ಮಾಡಿ ಕೊಟ್ಟಿದ್ದಾರೆ. ಇದು ಯುಟಿಲಿಟಿ ಏರಿಯಾ ಆಗಿದ್ದು ಪಕ್ಕದಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ. ಇದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ. ಮತ್ತು ಜೊತೆಗೆ ಇಲ್ಲಿ ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಯಾಕೆ ಅಂದರೆ ನೀವು ಮಿಕ್ಸಿನಲ್ಲಿ ಏನಾದರೂ ಬೇಕಾದ್ರೆ ಅಲ್ಲಿ ಇಟ್ಕೊಂಡು ರುಬ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಓಕೆನಾ. ಇದಿಷ್ಟು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿರುವಂಥ ಮಾಹಿತಿ. ಒಂದು ಬಿಗ್ಗು ಹಾಲು, ಒಂದು ದೇವ್ರ ಮನೆ, ಒಂದು ಅಡುಗೆ ಮನೆ, ಅದ್ರ ಜೊತೆಗೆ ಯುಟಿಲಿಟಿ ಏರಿಯಾ ವಿತ್ ಅಟ್ಯಾಚ್ಡ್ ಒಂದು ಕಾಮನ್ ಟಾಯ್ಲೆಟ್. ಸೊ ಇವಾಗ ಡೂಪ್ಲೆಕ್ಸ್ ಆಗಿರೋದ್ರಿಂದ ನಾವು ಒಳಗಡೆ ಸ್ಟೇರ್ ಕೇಸಲ್ಲಿ ಹೋಗಬೇಕಾದ್ರೆ ನಿಮಗೆ ಟೀ ಕುಡ್ ಜೊತೆಗೆ ಟಫ್ಲಾಂಗ್ ಗ್ಲಾಸ್ನ ಅಟ್ಯಾಚ್ ಮಾಡಿರುವಂಥದ್ದು. ಸೊ ಯಾವುದೇ ರೀತಿಯ ತೊಂದರೆ ಇಲ್ಲ, ಗ್ರಿಪ್ಗೆ ತುಂಬ ಚೆನ್ನಾಗಿದೆ. ಸೀನಿಯರ್ ಸಿಟಿಜನ್ ಇತ್ತು ಅಂದ್ರೂ ಇದನ್ನು ಹೋಲ್ಡ್ ಮಾಡಿಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೀರಲ್ಲ, ಸೇಫ್ಟಿ ಪರ್ಪಸ್ಗೆ ಈ ಕಡೆಯೂ ಕೂಡ ಟಫ್ಲಾಂಗ್ ಗ್ಲಾಸ್ನ ವಿತ್ ಟೀ ಕುಡ್ನ ಅಟ್ಯಾಚ್ ಮಾಡಿ ಕೊಟ್ಟಿರುವಂಥದ್ದು. ಸೊ ತುಂಬ ಸೇಫ್ಟಿ ಇದೆ. ಚಿಲ್ಡ್ರನ್ಸು ಹೋಗ್ಬೇಕಾದ್ರೆ, ಮಕ್ಕಳುಗಳೆಲ್ಲ ಹೋಗ್ಬೇಕಾದ್ರೆ ಅವರು ಕಿತಾಪತಿ ಆಗಿರ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿನೇ ಈ ಥರ ಮಾಡಿ ಕೊಟ್ಟಿರುವಂಥದ್ದು. ಇವಾಗ ಸೆಕೆಂಡ್ ಫ್ಲೋರ್ ಬರ್ತಿದ್ದಂಗೆ ನಿಮಗೆ ಆಪೋಸಿಟ್ಟು ಸ್ಟಡಿ ಯೂನಿಟ್ ಇದೆ. 2-in-1 ಸ್ಟಡಿ ಯೂನಿಟ್ ಆದರೂ ಮಾಡ್ಕೋಬೋದು, ಅಥವಾ ವರ್ಕ್ ಫ್ರಮ್ ಹೋಮ್ ಆದರೂ ಬೇಕಾದರೆ ಮಾಡ್ಕೋಬೋದು. ಮೇಲೆ ಕಬೋರ್ಡ್ ಕೊಟ್ಟಿದ್ದಾರೆ ಮತ್ತು ಕೆಳಗಡೆಯೂ ಕೂಡ ಕಬೋರ್ಡ್ ಇದೆ ಚಿಕ್ಕದು. ಸ್ಟಡಿ ಯೂನಿಟ್ ಆರ್ ವರ್ಕ್ ಫ್ರಮ್ ಹೋಮ್ 2-in-1 ಥರ ಯುಟಿಲೈಸ್ ಮಾಡ್ಕೋಬೋದು. ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ಗಳಿದ್ದು, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ ಮತ್ತು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮತ್ತು ಸೆಕೆಂಡ್ ಫ್ಲೋರಿಗೆ ಬಂದ ತಕ್ಷಣವೇ ಇನ್ನೊಂದೇನಪ್ಪ ಅಂದರೆ, ಮೇಲೆ ನಿಮಗೆ ಸ್ಕೈಲೈಟ್ ಬಿಟ್ಟಿರುವಂಥದ್ದು ಇಲ್ಲಿವರೆಗೂ ಬೆಳಕು ಬರುತ್ತೆ ನೋಡಿ. ಮೇಲೆ ಸ್ಕೈಲೈಟ್ ಬಿಟ್ಟಿದ್ದಾರೆ,
ಬೆಳಕೆಲ್ಲ ತುಂಬ ಚೆನ್ನಾಗಿ ಬರ್ತಿದೆ, ನ್ಯಾಚುರಲ್ ಲೈಟ್. ಓಕೆ, ನಾವಿವಾಗ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗಬೇಕಾದ್ರೆ ಎಂಟ್ರಿ ಆಗ್ತಿದ್ದಂಗೆ ಈ ಒಂದು ಲುಕ್ ಬರುತ್ತೆ. ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ ಹಾಗೂ ವೆಂಟಿಲೇಷನ್ ವಿಂಡೋ ಮತ್ತು ಕಾಟ್ ಕೊಟ್ಟಿರುವಂಥದ್ದು. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ನ ಕಾಟ್ ಆಗಿದೆ, ಫಾಲ್ ಸೀಲಿಂಗು ಮತ್ತು ಕಾಟ್ ಆಪೋಸಿಟು ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ, ನೋಡ್ತಾ ಇದ್ದೀರಲ್ಲ. ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ವೆಂಟಿಲೇಷನ್ ಪರ್ಪಸ್ ವಿಂಡೋ ಹಾಗೂ ಎಕ್ಸಾಸ್ಟ್ ಫ್ಯಾನ್ಗೂ ಕೂಡ ಕಟ್ಟಿಂಗ್ ಆಗಿದೆ. ಸೊ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ವರ್ಕ್ ಪೆಂಡಿಂಗ್ ಇದೆ. ನಾನು ಅದನ್ನು ಕೊನೆಯಲ್ಲಿ ಪ್ರೈಸ್ ಹೇಳೋದಕ್ಕೂ ಮುಂಚೆ ಹೇಳ್ತೀನಿ. ಸೊ ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಲುಕ್ಕು ನೋಡಿ. ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ಸ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಹಾಗೂ ಫಾಲ್ ಸೀಲಿಂಗು ಹಾಗೂ ಕಾಟ್ ಬ್ಯಾಕ್ ಸೈಡು ಆಪೋಸಿಟ್ಟು ನಿಮಗೆ ಟಿ ವಿ ಯೂನಿಟು ತೋರಿಸ್ತೀನಿ ಅದನ್ನು. ಇದು ಕಾಟ್ ಆ ಕಡೆ ಈ ಕಡೆ ಎರಡು ಕಡೆ ನಿಮಗೆ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಎರಡು ಕಡೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದು, ಕಾಟ್ ಆಪೋಸಿಟ್ ನಿಮಗೆ ಟಿ ವಿ ಯೂನಿಟ್ನ ಕೊಟ್ಟಿರುವುದುಂಟು. ಹಾಗೂ ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು ಒಂದು ಚಿಕ್ಕದಾಗಿರುವಂಥ ಬಾಲ್ಕನಿ ಕೊಟ್ಟಿದ್ದಾರೆ. ವಾಶ್ರೂಮ್ ನೋಡೋಣ ಫಸ್ಟು. ಇದು ವಾಶ್ರೂಮ್ ಆಗಿದೆ. ಹಾಗೂ ಒಂದು ಚಿಕ್ಕದಾಗಿ ಬಾಲ್ಕನಿ ಕೊಟ್ಟಿದ್ದಾರೆ. ಇದು ರೋಡ್ ಸೈಡ್ ಬರುವಂಥ ಬಾಲ್ಕನಿ ಆಗಿರುತ್ತೆ ಸ್ನೇಹಿತರೆ, ಸೌತ್ ಸೈಡು. ಇದಿಷ್ಟು ಸೆಕೆಂಡ್ ಫ್ಲೋರಲ್ಲಿರುವಂಥ ಮಾಹಿತಿ. ಇವಾಗ ಸೆಕೆಂಡ್ ಫ್ಲೋರ್ ಟು ನಾವು ತರ್ಡ್ ಫ್ಲೋರ್ಗೆ ಹೋಗೋಣ. ಸೊ ತರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ತುಂಬಾ ಬೆಳಕು ಬರ್ತಾಯಿದೆ. ನಾನು ಆವಾಗಲೇ ಹೇಳಿದ್ನಲ್ಲ, ನ್ಯಾಚುರಲ್ ಲೈಟ್, ಸ್ಕೈ ಲೈಟ್. ಎನಿವೆ, ಇವಾಗ ತರ್ಡ್ ಫ್ಲೋರ್ ಬರ್ತಿದ್ದಂಗೆ ಎರಡು ಡೋರ್ ಕಾಣಿಸ್ತಾ ಇದೆ. ಸೊ ಒನ್ ಮೋರ್ ಬೆಡ್ರೂಮ್ ಇದೆ, ಅದನ್ನು ನೋಡೋಣ ಫಸ್ಟು. ಸೊ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಕಾಣಿಸುತ್ತೆ. ಇದು ಬಂದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಇದು ಗೆಸ್ಟ್ ಬೆಡ್ರೂಮ್ ಆಗಿರುತ್ತೆ. ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ಸ್ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಹಾಗೂ ಟಿ ವಿ ಯೂನಿಟು ಹಾಗೂ ಅಟ್ಯಾಚ್ಡ್ ವಾಶ್ರೂಮು ಮತ್ತು ಸೇಮ್ ಬಾಲ್ಕನಿ. ಇದು ವಾಶ್ರೂಮ್ ಆಗಿರುತ್ತೆ. ಇದು ಗೆಸ್ಟ್ ರೂಮ್ ಆಗಿತ್ತು. ಹಾಗೂ ಇಲ್ಲಿ ಏನು ಕಾಣಿಸ್ತಿದೆ ಕಬೋರ್ಡ್ ರೀತಿ, ಇಲ್ಲಿ ಒಂದು ಏನೋ ಸಮಥಿಂಗ್ ಮಾಡಿದ್ದಾರೆ, ನೋಡೋಣ. ಓಕೆ ಇಲ್ಲಿ ನೀವು 2-in-1 ಮಲ್ಟಿಪರ್ಪಸ್ ಮೀನ್ಸ್ ವಾಷಿಂಗ್ ಮಿಷಿನ್ ಬೇಕಾದರೂ ಇಟ್ಕೋಬೋದು ಅಥವಾ ಕಾಮನ್ ಟಾಯ್ಲೆಟ್ ಬೇಕಾದರೂ ಮಾಡ್ಕೋಬೋದು. 2-in-1 ಥರ ಏನೋ ಮಾಡಿದ್ದಾರೆ. ಓಕೆ, ಕ್ಲೋಸ್. ಇದೇನಿಲ್ಲ, ಆ ಕಡೆ ಇದೆ ಏನೋ, ನೋಡೋಣ. ಹಾಗೆ ಬೆಡ್ರೂಮ್ ಆಯಿತು ತರ್ಡ್ ಫ್ಲೋರಲ್ಲಿ. ಇದು ಓಪನ್ ಮಾಡಿದ್ರೆ ನಿಮಗೆ ಟೆರೆಸ್ ಸಿಗುತ್ತೆ. ಓಪನ್ ಟೆರೆಸ್ಸು ಅಥವಾ ಸಿಟ್ಔಟ್ ಏರಿಯಾ ನೋಡಿ. ಫಾಲ್ ಸೀಲಿಂಗು. ಅದಕ್ಕೂ ಮುಂಚೆ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಪ್ಲೇಸ್ ಇಟ್ಕೊಳ್ಳೋದಕ್ಕೂ ಕೂಡ ಟ್ಯಾಪ್ ಇಟ್ಟಿದ್ದಾರೆ, ಮತ್ತು ವೇಸ್ಟ್ ವಾಟರ್ ಹೋಗೋದಕ್ಕೂ ಕೂಡ ಜಾಗ ಮಾಡಿ ಕೊಟ್ಟಿರುವಂಥದ್ದು. ಇದು ವಾಷಿಂಗ್ ಮಿಷಿನ್ ಫಿಕ್ಸು. ಓಕೆ, ಸೊ ಇಲ್ಲಿ ಏನು ಓಪನ್ ಕಾಣಿಸ್ತಾ ಇದೆ,
ಇಲ್ಲಿ ಬೇಕಾದ್ರೆ ಗ್ರಿಲ್ ಹಾಕ್ಸ್ಕೊಬೋದು, ಏನು ತೊಂದರೆ ಇಲ್ಲ. ಸೇಫ್ಟಿ ಪರ್ಪಸ್ ಬೇಕು ಅಂದರೆ ಗ್ರಿಲ್ ಹಾಕ್ಸ್ಕೊಬೋದು. ನೋಡಿದ್ರಲ್ಲ ಥರ್ಡ್ ಫ್ಲೋರಲ್ಲಿ ಏನೇನಿತ್ತು ಅಂತ. ಒಂದು ಸಿಟ್ಔಟ್ ಏರಿಯಾ ಹಾಗೂ 1 ಮೋರ್ ಮಾಸ್ಟರ್ ಬೆಡ್ರೂಮ್ ಆರ್ ಗೆಸ್ಟ್ ಬೆಡ್ರೂಮ್ ಅಂತ. ಇವಾಗ ಮೇಲ್ಗಡೆ ಹೋಗಬೇಕು ಅಂದರೆ MS ಇಂದ ಸ್ಟೇರ್ ಕೇಸ್ ಕೊಟ್ಟಿದ್ದು, ಮತ್ತು ಇದು ಸ್ಲೈಡಿಂಗ್ ಗೇಟನ್ನು ಮಾಡಿ ಕೊಟ್ಟಿದ್ದಾರೆ. ಇದನ್ನು ಈ ರೀತಿ ಇಟ್ಕೊಂಡು ಓಪನ್ ಮಾಡ್ಬೋದು. ಮತ್ತು ಓಪನ್ ಆಗಿದೆ. ಮತ್ತು ಅದನ್ನು ಕ್ಲೋಸ್ ಮಾಡಬೇಕು ಅಂದರೆ ಇದನ್ನು ಇಟ್ಕೊಂಡು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಮೇಲೆ ಹೋಗೋಣ. ಇದು 4th ಫ್ಲೋರ್ ಬರುತ್ತೆ. 4th ಫ್ಲೋರಲ್ಲಿ ಬಂದ ತಕ್ಷಣ ನಿಮಗೆ ಒಂದು ವ್ಯೂ ಈ ರೀತಿ ಇದೆ ನೋಡಿ. 1500 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕನ್ನು ಕೂಡ ಪ್ರೊವೈಡ್ ಮಾಡಿ ಕೊಟ್ಟಿರುವಂಥದ್ದು. ಅದಕ್ಕೂ ಕೂಡ ಒಂದು ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ MS ಇಂದ. ಸೊ ಮೂವಿಂಗ್ ಅದು ಇದೊಂದು ಡಿಸೈನು. ಮತ್ತು ಬಟ್ಟೆ ಹಾರಾಕೊಳ್ಳೋದಕ್ಕೆ ಅದೊಂದು ಹೇಳಿ ಮಾಡಿಸ್ಕೋಬೇಕು. ಮತ್ತು ಸ್ಕೈಲೈಟ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ಇದು ಸ್ಕೈಲೈಟ್ ಬಿಟ್ಟಿರುವಂಥ ಜಾಗ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಬಂದು ಸೌತ್ ಫೇಸಿಂಗ್ ಮೇನ್ ಗೇಟ್ ಆಗಿದ್ದು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇರುವಂಥ 20x30 BDA ಮನೆ ಆಗಿರುತ್ತೆ. ಇದು ಎಕ್ಸಾಕ್ಟಾಗಿ ನಿಯರ್ ಬೈ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ನಿಂದ ಇಲ್ಲಿಗೆ 3.5 ಕಿಲೋಮೀಟರ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಸುತ್ತಮುತ್ತ ಎಲ್ಲ ಆಲ್ಮೋಸ್ಟು ಡೆವಲಪ್ಡ್ ಏರಿಯಾ. ಇದು ಕಂಪ್ಲೀಟಾಗಿ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿ ಎಲ್ಲ ಸೇಲ್ ಕೂಡ ಆಗಿದ್ದಾವೆ. ಇದು ಅಂಜನಾಪುರ 2nd ಬ್ಲಾಕಲ್ಲಿರುವಂಥ ಮನೆಯ ಮಾಹಿತಿ ಆಗಿದೆ. ಮತ್ತು ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂದರೆ, 1 ಕೋಟು ಪೇಂಟ್ ಟಚಪ್ ಇರುತ್ತೆ. ಅದ್ರ ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಕೂಡ ವರ್ಕ್ ಪೆಂಡಿಂಗ್ ಇದೆ, ಅದನ್ನು ಮಾಡಿಕೊಡ್ತಾರೆ. ಸೊ ಪಾಲಿಶಿಂಗು ಟಚಪ್ಪು ಅದೆಲ್ಲ ನಿಮಗೆ ಮಾಡಿಕೊಡ್ತಾರೆ, ತೊಂದರೆ ಇಲ್ಲ. ಅದಾದ ನಂತರ ಈ ಮನೆಗೆ ಕೋಟ್ ಮಾಡ್ತಾಯಿರ್ತಕ್ಕಂಥ ಪ್ರೈಸ್ ಬಂದು 1,75,00,000 ಆಗಿರುತ್ತೆ. ಮತ್ತು ಇದು ಫುಲ್ಲಿ ಫರ್ನಿಷ್ಡ್ ಮನೆ ಆಗಿದೆ. ಇದು ಫುಲ್ಲಿ ಫರ್ನಿಷ್ಡ್ ಮನೆ ಆಗಿರುತ್ತೆ. ಸೊ ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಯಾರೆಲ್ಲ ಈ ಒಂದು ಫ್ರೆಂಡ್ಲಿ ಬಜೆಟಲ್ಲಿ ಅಥವಾ ಮತ್ತು ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ, ಇಲ್ಲಿ ಮೆಟ್ರೋ ಹೋಗ್ತಿದೆ ನೋಡಿದ್ರಲ್ಲ, ಅದು ಮೆಟ್ರೋ ಸ್ಟೇಷನ್ ಆ್ಯಕ್ಚುಲಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದೊಂದು ಕಮೆಂಟು ನಾನು ನೆಕ್ಸ್ಟು ವಿಡಿಯೋ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹಿಸುತ್ತೆ ಅಂತ ಕೇಳ್ಕೊತ ನಿಮ್ಮ ಹತ್ರನೂ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.